ಓಂ ಶ್ರೀ ಸತ್ ಉಪಾಸ್ಯೆ ನಮಃ. ಗೌರೀಮಿಮಾಯ ಸಲಿಲಾನಿದಕ್ಷತೆ ಏಕಪದೇ ದ್ವಿಪದೇ ಸ ಚತುಷ್ಪದೇ ಅಷ್ಟಾವಧೇ ನವಪದೇ ಬಹುವಚೇ ಸಹಸ್ರಾಕ್ಷರ ಪರಮೇಯೋಮಂ. ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮತ್ಸಿಂಹಾಸನೇಶ್ವರೆ ಚಿರಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಶ್ರೀಲಲಿತ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ವಿಶೇಷವಾಗಿ ವಾರ ಭವಿಷ್ಯ ಪ್ರತಿ ವಾರದಂತೆ 14/6/2026ರಿಂದ 20/6/2026ವರೆಗಿನ ವಾರ ಭವಿಷ್ಯ. ಈ ವಾರದಲ್ಲಿ ದಿನ ವಿಶೇಷಗಳನ್ನು ನೋಡಿದಾಗ ಅಮಾವಾಸ್ಯೆ, ವಾರ ಆರಂಭದಲ್ಲಿ ಅಮಾವಾಸ್ಯೆ ಇರುತ್ತೆ. ಅಂದರೆ ಅಮಾವಾಸ್ಯೆ ಪ್ರಾರಂಭವಾಗುವಂಥದ್ದು 14ನೇ ತಾರೀಕಿಗೆ ಆಗ್ತದೆ. ಅಂದರೆ ಹಗಲು ಭಾನುವಾರದ ದಿವಸ ಹಗಲು 11:31 ಅಮಾವಾಸ್ಯೆ ಪ್ರಾರಂಭವಾಗುತ್ತೆ. ಮತ್ತು ಸೋಮವಾರ ಬೆಳಗ್ಗೆ 9:02 ಅಮಾವಾಸ್ಯೆ ಇರುತ್ತೆ. ಬಟ್ ಒಂದು ವಿಶೇಷ ಏನಂತಂದರೆ, ಈ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತಕ್ಕಂಥ ಸೂರ್ಯೋದಯ ಸಂದರ್ಭದಲ್ಲಿ ಅಮಾವಾಸ್ಯೆ ತಿಥಿ ಇರ್ತಕ್ಕಂಥದ್ದಾಗಿರೋದ್ರಿಂದ ಸೋಮವಾರ ಹೆಚ್ಚಾಗಿ ಆಚರಣೆ ಮಾಡ್ತಕ್ಕಂಥ ಒಂದು ಸ್ಥಿತಿಗತಿಗಳಿದೆ. ರಾತ್ರಿ ಸಂದರ್ಭದಲ್ಲಿ ಅಮಾವಾಸ್ಯೆಗೆ ಸಂಬಂಧಪಟ್ಟಂತೆ ಪೂಜೆ ಪುನಸ್ಕಾರ ಅನ್ನೋ ರೀತಿ ಮಾಡುವಂಥವ್ರು ಭಾನುವಾರ ಸಾಯಂಕಾಲ ಅಥವಾ ರಾತ್ರಿ ಮಾಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಇನ್ನು 9 ಗ್ರಹಗಳ ಸ್ಥಿತಿಗತಿಗಳು ತುಂಬ ಬಲವಾಗಿದೆ. ಕೆಲವೊಂದು ರಾಶಿಗಳವ್ರಿಗಂತೂ ಕೂಡ ತುಂಬ ಅನುಕೂಲವನ್ನು ತರುವಂಥ ರೀತಿಯಲ್ಲೇ ಇದೆ. ಅದ್ಭುತ. ಕೆಲವು ರಾಶಿಗಳಿಗಂತೂ ಕೂಡ ರಾಜಯೋಗ ಅನ್ನೋ ರೀತಿಯಾದಂಥ ಪರಿವರ್ತನೆ ತರ್ತಕ್ಕಂಥ ಸ್ಥಿತಿ ಇರುತ್ತೆ. ಯಾವ ರಾಶಿಗಳಿಗೆ ಆ ರೀತಿಯಾದಂಥ ರಾಜಯೋಗ ಅನುಕೂಲ ಯೋಗ ಫಲ ಅನ್ನೋ ರೀತಿಯಲ್ಲಿ ನೋಡಿದಾಗ, ಮೇಷರಾಶಿನಿಗೆ ಸಂಬಂಧಪಟ್ಟಂತೆ ಪರಿವರ್ತನಾ ಸ್ಥಿತಿ. ರವಿ ಮತ್ತು ಕುಜ ಇಬ್ಬರೂ ಕೂಡ ಪರಿವರ್ತನಾ ಸ್ಥಿತಿಗೆ ಬರ್ತಕ್ಕಂಥದ್ದು. ಹಾಗಾಗಿ ಆಸೆ ಆಕಾಂಕ್ಷೆಗಳು ಈಡೇರಬೇಕು, ಆರ್ಥಿಕವಾದಂಥ ಸ್ಥಿತಿಗೆ ಬಲ ಬರಬೇಕು, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಕ್ಕೆ ಬಲ ಬರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ಯತ್ನ ಕಾರ್ಯಗಳಲ್ಲಿ ಸ್ವಲ್ಪ ಜಯವನ್ನು ಸಾಧಿಸ್ತಕ್ಕಂಥ ಸಂದರ್ಭಗಳು ಬರುವಂಥದ್ದು. ಆರ್ಥಿಕವಾದಂಥ ಸ್ಥಿತಿಯಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣ್ತಕ್ಕಂಥ ಸಂದರ್ಭ. ಉತ್ತಮವಾದ ಹೆಸರು ಗೌರವ ಕೀರ್ತಿ ಪ್ರತಿಷ್ಠೆಗಳು ಪ್ರಾಪ್ತಿಯಾಗುವಂಥದ್ದು. ಕಮಿಷನ್ ಬೇಸಿಕ್ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರಿಗೆ ಅಭಿವೃದ್ಧಿ ಅನುಕೂಲವಾಗ್ತಕ್ಕಂಥ ಸ್ಥಿತಿ. ಭಾವನಾತ್ಮಕವಾದಂಥ ತೀರ್ಮಾನಗಳಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥ ಸಂದರ್ಭ. ಮಕ್ಕಳಿಂದ ಅನುಕೂಲವಾಗ್ತಕ್ಕಂಥ ಸ್ಥಿತಿ. ಪ್ರೀತಿಪಾತ್ರರಿಂದ ಅನುಕೂಲವಾಗ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥದ್ದು. ಷೇರು ಮಾರುಕಟ್ಟೆಯವರಿಗೆ ಅನುಕೂಲವಾಗ್ತಕ್ಕಂಥ ಸ್ಥಿತಿಯನ್ನು ನೋಡುವಂಥ ಸಂದರ್ಭಗಳೆಲ್ಲವೂ ಕೂಡ ಇರ್ತದೆ. ಆದರೆ ಇಲ್ಲಿರ್ತಕ್ಕಂಥದ್ದೇನೆಂದರೆ, ಆರ್ಥಿಕವಾಗಿ ಸ್ವಲ್ಪ ತಪ್ಪು ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳತಕ್ಕಂಥ ಸಂದರ್ಭಗಳು ಬರಬಹುದು. ಕುಟುಂಬದಲ್ಲಿ ಬೇಡಲಾರದಂಥ ಅಥವಾ ನೋವನ್ನು ಕೊಡುವಂಥ ರೀತಿಯಾದಂಥ ಘಟನೆಗಳು ನಡೆಯಬಹುದು ಅಂತಕ್ಕಂಥ ಸಂದರ್ಭ. ಮಾತು ಶತ್ರುವಾಗಿ ನಿಮಗೆ ಸಮಸ್ಯೆಯನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಮಾತೇ ನಿಮಗೆ ನೋವನ್ನು ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಅಕ್ರಮವಾದಂಥ ರೀತಿಯಾದಂಥ ತೀರ್ಮಾನಗಳು, ಅಂದರೆ ಕುಟುಂಬಕ್ಕೆ ವಿರುದ್ಧವಾಗಿ ಅಥವಾ ದಾಂಪತ್ಯದ ಮೌಲ್ಯಕ್ಕೆ ವಿರುದ್ಧವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಸ್ಥಿತಿ ಬರಬಹುದು ಅಥವಾ ಆಲೋಚನೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಅದೇ ರೀತಿಯಲ್ಲಿ ಸ್ವಲ್ಪ ಒತ್ತಡಗಳು ಕೂಡ ಜಾಸ್ತಿ ಇರುತ್ತೆ. ಆತ್ರ ಬೇಗ ಮಾಡಿಬಿಡಬೇಕು ಅನ್ನೋ ರೀತಿಯಾದಂಥ ಆ ಥರದ ಪ್ರವೃತ್ತಿಗಳು ಕೂಡ ಹೆಚ್ಚಾಗಿರುತ್ತೆ. ಆ ಥರದ ಪ್ರವೃತ್ತಿಗಳು ನಿಮಗೆ ಶಾಪವಾಗಬಹುದು. ವಿದ್ಯಾಭ್ಯಾಸ ಅನುಕೂಲ. ಸ್ಪರ್ಧಾತ್ಮಕ ಪರೀಕ್ಷೆಗಳು ಯಾವುದಾದ್ರು ಕಂಪ್ನಿಗೆ ಸಂಬಂಧಪಟ್ಟಂತೆ ಗೌರ್ಮೆಂಟ್ ಜಾಬಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ನ ಅಟೆಂಡ್ ಮಾಡ್ತಿದ್ರೆ ಅಂದರೆ ಅನುಕೂಲ. ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣತಕ್ಕಂಥ ಸ್ಥಿತಿ ಇರುತ್ತೆ. ವಿದ್ಯಾರ್ಹತೆಗೆ ತಕ್ಕನಾದಂಥ ರೀತಿಯಲ್ಲಿ ಏನಾದರೂ ಕೆಲಸ ಕಾರ್ಯಗಳನ್ನು ಹುಡುಕ್ತಾ ಇದ್ದರೆ ನನ್ನ ಪ್ರಕಾರ ತಕ್ಕ ಮಟ್ಟಿಗೆ ಯಶಸ್ಸನ್ನು ಗಳಿಸ್ತಕ್ಕಂಥ ಸಂದರ್ಭ. ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ ಚೆನ್ನಾಗಿರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣ್ತದೆ. ಆಧ್ಯಾತ್ಮಿಕವಾದಂಥ ಚಟುವಟಿಕೆಗಳಿರ್ತದೆ. ಒಂದು, ನಾಳೆಯ ಭವಿಷ್ಯದ ಚಿಂತೆ ಸ್ವಲ್ಪ ಚಿಂತೆಯಾಗಿ ಉಳಿತಕ್ಕಂಥದ್ದು ಮತ್ತು ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಚಿಂತೆಯನ್ನು ಹೆಚ್ಚಾಗಿ ತಲೆಗೆ ಹಚ್ಚಿಕೊಂಡು ಸ್ವಲ್ಪ ಹೆಚ್ಚು ಡೀಪಾಗಿ ಯೋಚನೆ ಮಾಡತಕ್ಕಂಥ ಪರಿಸ್ಥಿತಿಗಳು ಬರಬಹುದು.
ಮೇಲಧಿಕಾರಿಗಳಿಂದ ಯಶಸ್ಸು ಸಿಗುವಂಥ ಸಾಧ್ಯತೆಗಳಿರಲ್ಲ. ಕೆಲಸ ಕಾರ್ಯಗಳು ಅಷ್ಟೊಂದು ಸುಸೂತ್ರವಾಗಿ ಆಗೋದಿಲ್ಲ. ಅಂದರೆ ನೀವು ಮಾಡುವಂಥ ಕೆಲಸ ಕಾರ್ಯಗಳು ಪರ್ಫೆಕ್ಟ್ ಅನ್ನೋ ರೀತಿಯಲ್ಲಿ ಆಗೋದಿಲ್ಲ. ಅಲ್ಲೇನೋ ಒಂದು ಸಣ್ಣದಾಗಿ ಎಡವಟ್ಟುಗಳು ತಪ್ಪುಗಳು ಆಗ್ತಲೇ ಇರ್ತದೆ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರೋಂಥದ್ದು. ರಾಹುವಿನ ಪ್ರಭಾವನೊಂದು ನಿಮಗೆ ಬಲವಾಗಿ ಕೊಡ್ತಿರ್ತಕ್ಕಂಥದ್ದಾಗಿರೋದ್ರಿಂದ ನಿಮಗೆ ಮೇಷರಾಶಿನ ಲಗ್ನಾಧಿಪತಿ ಬಲವಾಗಿದ್ದಾನೆ, ರವಿ ಬಲವಾಗಿದ್ದಾನೆ, ರಾಹು ಬಲವಾಗಿದ್ದಾನೆ. ಹಾಗಾಗಿ ಮತ್ತು ಬುಧನೂ ಕೂಡ ಬಲವಾಗಿ ಕುಳಿತಿದ್ದಾನೆ. ಹಾಗಾಗಿ ನನ್ನ ಪ್ರಕಾರವಾಗಿ ತಂದೆಯಿಂದ, ಸೋದರ ಮಾವನಿಂದ, ದಾಯಾದಿಗಳಿಂದ, ಹಿರಿಯರಿಂದ, ಅಂದರೆ ಹಿರಿಯರು ಅಂತಂದರೆ ತಾಯಿಯ ಬಂಧುಗಳಾಗಿದ್ದರೆ ಅವರಿಂದ ಸ್ವಲ್ಪ ಶುಭಪ್ರದವಾದಂಥ ವಾತಾವರಣವನ್ನು ನೀವು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಇದೆ. ಆರೋಗ್ಯ ಅಷ್ಟೊಂದು ಕೆಡುವಂಥ ರೀತಿಯಲ್ಲಿ ಇರೋದಿಲ್ಲ. ಸ್ವಲ್ಪ ಮೈಕೆ ನೋವು, ಡೈಜೆಷನ್ ಪ್ರಾಬ್ಲಮ್ಮು, ಹಾರ್ಮೋನ್ ವ್ಯತ್ಯಾಸ, ಆರ್ಟಿ ಸಂಬಂಧಪಟ್ಟಂತೆ ವ್ಯತ್ಯಾಸ, ಶುಗರ್ ಸಂಬಂಧಪಟ್ಟಂತೆ ವ್ಯತ್ಯಾಸ, ಸ್ಥೂಲಕಾಯ ಈ ಸಂಬಂಧಪಟ್ಟಂಥ ರೀತಿಯಲ್ಲಿ ಬೊಜ್ಜಿನ ಸಮಸ್ಯೆ, ಇಂಥವು ಸ್ವಲ್ಪ ನಿಮಗೆ ಸಮಸ್ಯೆನ ತರಬಹುದು. ಅದರಲ್ಲೂ ಕೂಡ ಗಂಟಲಿಗೆ ಸಂಬಂಧಪಟ್ಟ ಸಮಸ್ಯೆ ನಿಮಗೆ ಹೆಚ್ಚಾಗಿ ಪೀಡನೆಯನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಅಷ್ಟು ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಅಂಥ ಮೇಜರ್ ಪ್ರಾಬ್ಲಮ್ನ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಮೇಷರಾಶಿನವ್ರಿಗೆ. ಆಲ್ಮೋಸ್ಟ್ 70-80% ನಿಮಗೆ ಶುಭಪ್ರದವಾದಂಥ ಫಲವನ್ನೇ ನೋಡಬೇಕಾಗತ್ತೆ. ಹೇಳಿರ್ತಕ್ಕಂಥ ಕೆಲವೊಂದು ತಪ್ಪುಗಳನ್ನು ಮಾಡೋದ್ರಿಂದ ಬಚಾವಾದರೆ. ಹಾಗಾಗಿ ತಪ್ಪುಗಳನ್ನು ಮಾಡದಂಥ ರೀತಿಯಲ್ಲಿ ರಕ್ಷಣೆ ಸಿಗಬೇಕು ಅನ್ನೋದಿತ್ತು ಅಂತಂದರೆ ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಕೊಬ್ಬರಿಕಾಯಿಂದ ಅಥವಾ ತೆಂಗಿನಕಾಯಿಯಿಂದ ಮಾಡಿರ್ತಕ್ಕಂಥ ಪ್ರಸಾದವನ್ನು ಶಿವನ ಆಲಯದಲ್ಲಿ ಸಮರ್ಪಣೆ ಮಾಡ್ತಕ್ಕಂಥದ್ದು, ಅಥವಾ ತೆಂಗಿನಕಾಯಿ ನೈವೇದ್ಯ ಅಥವಾ ಹಣ್ಣು ಫಲತಾಂಬೂಲ ಅಂತಕ್ಕಂಥ ರೀತಿಯಲ್ಲಿ ಏನಿರ್ತದಲ್ಲ ಅದನ್ನು ಸಮರ್ಪಣೆ ಶಿವನ ದೇವಸ್ಥಾನಕ್ಕೆ ಹೋಗಿ ಸಮರ್ಪಣೆ ಮಾಡಿ ತೆಂಗಿನಕಾಯಿ ಓಡಿಸ್ಕೊಂಬರ್ತಕ್ಕಂಥದ್ದು ಸೂಕ್ತ. ಅದನ್ನು ಮಾಡಿದರೆ ನನ್ನ ಪ್ರಕಾರ ಒಳ್ಳೆಯ ಫಲವನ್ನು ನೀವು ನೋಡೋದಕ್ಕೆ ದಾರಿಯಾಗ್ತದೆ. ವೃಷಭ ರಾಶಿಗೆ ಸಂಬಂಧಪಟ್ಟಂತೆ ಯೋಗಕಾರಕನ ಪ್ರಭಾವಕ್ಕೊಳಗಾಗಿದ್ದಾನೆ ಶುಕ್ರ. ಹಾಗಾಗಿ ಯೋಗಕಾರಕವೂ ಉಂಟು, ಅದೃಷ್ಟವೂ ಉಂಟು, ಬೆಳವಣಿಗೆಯೂ ಉಂಟು, ಲಾಭವೂ ಉಂಟು, ಹೆಸರೂ ಉಂಟು, ಕೀರ್ತಿಯೂ ಉಂಟು. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳಲ್ಲಿ ಯತ್ನ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು, ಅನುಕೂಲವಾಗ್ತಕ್ಕಂಥದ್ದು ಅಂತಕ್ಕಂಥದ್ದು. ಅಂದರೆ ಮಾಡಿದಂಥ ಎಲ್ಲ ತೀರ್ಮಾನಗಳು ಸಕ್ಸಸ್ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಮತ್ತು ಲಾಭವನ್ನು ತರುವಂಥ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಸ್ಥಿತಿ ಮತ್ತು ಲಾಭವೂ ಆಗ್ತಕ್ಕಂಥ ವಾತಾವರಣ ನಿರ್ಮಾಣವಾಗ್ತಕ್ಕಂಥದ್ದು. ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆ, ಮಾನ ಸನ್ಮಾನಗಳು ಸಿಗುವಂಥ ಸಂದರ್ಭಗಳು ಬರ್ತದೆ. ಉದ್ಯೋಗ ಲಾಭವಾಗ್ತಕ್ಕಂಥದ್ದು, ಉದ್ಯೋಗ ಅನುಕೂಲವಾಗ್ತಕ್ಕಂಥದ್ದು. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿರಿ, ನಿಧಾನ ಆಗ್ಬೋದು, ಪರ್ಫೆಕ್ಟ್ ಇರುತ್ತೆ, ನಿಧಾನ ಆಗ್ಬೋದು, ಗೆಲುವು ಸಿಗುತ್ತೆ. ಈ ಸ್ಥಿತಿನಲ್ಲಿ ನಿಂತಿರುವಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಆದರೆ ಇಲ್ಲೊಂದು ಬಹುದೊಡ್ಡ ಮೈನಸ್ ಏನಾದರೂ ನಿಮಗೆ ಸಿಗುವುದಾದರೆ ಸ್ವಲ್ಪ ದಾಂಪತ್ಯ ಸೌಖ್ಯ ಅನ್ನುವಂಥದ್ದು, ಈಗೋ ಅಂತಕ್ಕಂಥದ್ದು ಅಥವಾ ನಾನು ಅನ್ನೋ ರೀತಿಯಾದಂಥ ಪ್ರವೃತ್ತಿ ಸ್ವಲ್ಪ ದಾಂಪತ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರಬಹುದು. ಮತ್ತು ಪಾಲುದಾರಿಕೆ ವ್ಯವಹಾರ ಸ್ವಲ್ಪ ನಿಮಗೆ ಇಕ್ಕಟ್ಟನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಆರ್ಥಿಕವಾದಂಥ ಸ್ಥಿತಿ ಲಕ್ಷ್ಮೀ ಯೋಗವಿದೆ. ಹಾಗಾಗಿ ಆರ್ಥಿಕ ಸ್ಥಿತಿನಲ್ಲಿ ಅಂಥ ಮೈನಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸ್ ಇಲ್ಲ. ಯಾವುದಕ್ಕೆ ಬೇಕು, ಏನು ಬೇಕು, ಯಾವುದು ಬೇಕು ಎಲ್ಲವೂ ಕೂಡ ಆಗುತ್ತೆ. ಮತ್ತು ಅನಿರೀಕ್ಷಿತವಾಗಿ ಸ್ವಲ್ಪ ಸೇವಿಂಗ್ಸ್ ಮಾಡುವಂಥ ರೀತಿಯಲ್ಲೂ ಇದೆ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನೂ ಇರೋದಿಲ್ಲ. ಬಂಧು ಬಾಂಧವರ ಸಹಕಾರ ನಿಮಗೆ ಪ್ರಾಪ್ತಿಯಾಗತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಶತ್ರುಗಳು ಲಾಭವಾಗುತ್ತೆ ಅಥವಾ ಶತ್ರುಗಳ ವಿರುದ್ಧವಾಗಿ ಜಯ ಅಂತಕ್ಕಂಥ ರೀತಿಯಲ್ಲಿ ವ್ಯಾಜ್ಯಗಳಲ್ಲೂ ಕೋರ್ಟ್ ಕೇಸುಗಳೇನಾದರೂ ಇದ್ದಂಥ ಪಕ್ಷದಲ್ಲಿ ವೃಷಭ ಲಗ್ನ, ವೃಷಭ ರಾಶಿಯಾಗಿ ಅಥವಾ ವೃಷಭ ಲಗ್ನವಾಗಿ ಶನಿದಶೆ ಶುಕ್ರಭಕ್ತಿ, ಶುಕ್ರದಶೆ ಶನಿ ಭಕ್ತಿ ನಡೀತಾ ಇದ್ದರೆ ಮ್ಯಾಕ್ಸಿಮಮ್ ಕೋರ್ಟ್ ಕೇಸ್ ಇದ್ದರೆ ಬಗೆಹರಿತವೆ. ಮ್ಯಾಕ್ಸಿಮಮ್ ಸಾಮಾನ್ಯವಾಗಿ ಈ ಸಂದರ್ಭ ಏನಾದರೂ ಆಗಿದ್ದಂಥ ಪಕ್ಷದಲ್ಲಿ ನಿಮಗೆ ಆ ದಶಾಭಕ್ತಿಗಳಿದ್ದರೆ ವಿದ್ಯಾಭ್ಯಾಸ ಸ್ವಲ್ಪ ಒತ್ತಡ ಹೆಚ್ಚಾಗಿರುತ್ತೆ, ಬೇಗ ಓದಬೇಕು ಅನ್ನೋ ರೀತಿಯಾದಂಥ ಆ ಥರದಿಂದ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಸಮಸ್ಯೆಗಳು ಆಗಬಹುದು. ಪಂಚಮ ಭಾವನೆಗಳಿಗೆ ಸ್ವಲ್ಪ ಪೆಟ್ಟು, ಅತಿಯಾದಂಥ ಒಳ್ಳೆತನವನ್ನು ತೋರಿಸಿ ಸಹಾಯ ಮಾಡಿದಂಥವರಿಂದ ನೋವನ್ನು ಅನುಭವಿಸ್ತಕ್ಕಂಥದ್ದು ಮತ್ತು ಮಕ್ಕಳಿಂದ ಸ್ವಲ್ಪ ನೋವನ್ನು ಅನುಭವಿಸಬಹುದು.
ಅಥವಾ ಮಕ್ಕಳೊಂದಿಗೆ ಸ್ವಲ್ಪ ಕಿರಿಕಿರಿಗಳನ್ನು ಅನುಭವಿಸುವಂಥ ಸ್ಥಿತಿ ಕಾಣುತ್ತೆ. ಕೆಲಸಗಾರರು ಯಾರು ಸಿಕ್ಕಬೇಕು, ಏನು ಕೆಲಸ ಕಾರ್ಯಗಳು ಮಾಡಿಸ್ಬೇಕು, ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ಖಂಡಿತವಾಗಲೂ ಕೂಡ ಅನುಕೂಲ ಅಂತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥದ್ದೇನಿಲ್ಲ. ಮೇಲಧಿಕಾರಿಗಳ ಸಹಕಾರವೂ ಕೂಡ ಚೆನ್ನಾಗಿರುತ್ತೆ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವ್ರಿಗೂ ಕೂಡ ಚೆನ್ನಾಗಿದೆ. ಉದ್ಯೋಗ ಮಾಡುವಂಥವ್ರಿಗೂ ಕೂಡ ಚೆನ್ನಾಗಿರುವಂಥ ಸ್ಥಿತಿನಲ್ಲಿ ವೃಷಭ ರಾಶಿನವ್ರಿಗೆ ಇದೆ. ನಿದ್ರೆ ಸ್ವಲ್ಪ ಕಡಿಮೆ ಆಗಬಹುದು ಅಥವಾ ಡಿಸ್ಟರ್ಬ್ ನಿದ್ರೆಗಳಾಗಬಹುದು. ಯಾವುದೋ ಹೆಚ್ಚಿನದಾದಂಥ ಓವರ್ಲೋಡು ಅಥವಾ ಜವಾಬ್ದಾರಿಗಳು ಜಾಸ್ತಿಯಾಗಿ ಸ್ವಲ್ಪ ನಿಮಗೆ ನಿದ್ರೆ ಇಲ್ಲದಂಥ ಸ್ಥಿತಿಯನ್ನು ತರುವಂಥ ಸಾಧ್ಯತೆ ಇರುತ್ತೆ. ನಿದ್ರೆ ಕೊರತೆ ಇರುತ್ತೆ ವೃಷಭ ರಾಶಿನವ್ರಿಗೆ. ಪರಿಹಾರ ಹನುಮಾನ್ ಚಾಲೀಸ್ ನಿಮಗೆ ಅದ್ಭುತ ಅಂತಕ್ಕಂಥ ರೀತಿಯಲ್ಲಿ ವರ್ಕ್ ಆಗುತ್ತೆ, ಮಾಡಿ ವೃಷಭ ರಾಶಿನವರು. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಬಾಧಕಾಧಿಪತಿ, ಬಾಧಕ ಪ್ರಭಾವ, ಬಾಧೆ, ನೋವು, ಒಂದು ರೀತಿಯಾದಂಥ ಹೇಳಿಕೊಳ್ಳಲಾರದಂಥ ಒಂದು ತೊಳಲಾಟ, ಮಾಟ, ಮಂತ್ರ, ತಂತ್ರ ಅಥವಾ ದೈವಶಾಪ ಅನ್ನೋ ರೀತಿಯಾದಂಥ ಒಂದು ಇನ್ಸಿಡೆಂಟ್ಗಳು, ಆ ರೀತಿಯಾದಂಥ ಅನುಭವಗಳು ನಿಮಗೆ ಆಗುವಂಥ ಪರಿಸ್ಥಿತಿಗಳು ಬರಬಹುದು ಮಿಥುನ ರಾಶಿನವರಿಗೆ. ಆದರೂ ಆರ್ಥಿಕವಾದಂಥ ಸ್ಥಿತಿಯಲ್ಲಿ ಚೆನ್ನಾಗಿರುತ್ತೆ. ಆದರೂ ನಿಮಗೆ ಒಂದು ಸ್ವಲ್ಪ ಗೌರವ ಸಿಗುವಂಥ ರೀತಿಯಾದಂಥ ಘಟನೆಗಳು ನಡೀತದೆ. ಉತ್ತಮ ಮಾರ್ಗದಲ್ಲಿ ಅಥವಾ ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥ ಒಂದು ಪ್ರಯತ್ನ, ಕುಟುಂಬದಲ್ಲಿ ಒಂದು ರೀತಿಯಾದಂಥ ಉತ್ಸಾಹದ ವಾತಾವರಣ ನಿರ್ಮಾಣ ಆಗಬಹುದು. ನಿಮ್ಮ ಇನ್ನರ್ ಪರಿಸ್ಥಿತಿ ಸರಿ ಇಲ್ಲ ಅನ್ನೋದು ಬಿಟ್ಟರೆ ಸುತ್ತಲ ವಾತಾವರಣ ವ್ಯವಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚೆನ್ನಾಗಿದೆ. ತ್ರಿಕೋಣ ಅಂದರೆ ಭಾಗ್ಯಾಧಿಪತಿ, ಪೂರ್ವ ಪುಣ್ಯಾಧಿಪತಿಯಾದಂಥ ಭಾಗ್ಯಾಧಿಪತಿ ಪ್ರಭಾವ ಅಂತಕ್ಕಂಥ ರೀತಿಯಲ್ಲಿ ಇರೋದರಿಂದ ನನ್ನ ಪ್ರಕಾರವಾಗಿ ಮಕ್ಕಳ ಜೀವನದಲ್ಲಿ ಒಂದು ಬದಲಾವಣೆ ಮತ್ತು ಮಕ್ಕಳಿಂದ ಅನುಕೂಲವಾಗ್ತಕ್ಕಂಥ ಸ್ಥಿತಿ ಮತ್ತು ಮಕ್ಕಳಿಂದ ಸ್ವಲ್ಪ ಗೌರವ ಸಿಗುವಂಥ ವಾತಾವರಣ ನಿರ್ಮಾಣ ಆಗಬಹುದು. ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಸಮಸ್ಯೆ ಉತ್ಪತ್ತಿ ಆಗಬಹುದು. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಪಿತ್ತದೋಷವಿರ್ತಕ್ಕಂಥವ್ರು, ಎಕ್ಸೆಸ್ ಆಫ್ ಈಟು, ರಕ್ತಕ್ಕೆ ಸಂಬಂಧಪಟ್ಟಂಥ ಅಥವಾ ರಕ್ತದ ಕೊರತೆ ಇರ್ತಕ್ಕಂಥವ್ರು, ಅಜೀರ್ಣ ದೋಷವಿರ್ತಕ್ಕಂಥದ್ದು ಮತ್ತು ಈ ಅಗ್ನಿಯ ಸಂಬಂಧಪಟ್ಟ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಗಂಟಲು ಕೆರೆತ, ಗಂಟಲು ಇನ್ಫೆಕ್ಷನ್ಸ್ ಆಗುವಂಥದ್ದು ಅಥವಾ ನಾಲಿಗೆನಲ್ಲಿ ಉಣ್ಣಾಗ್ತಕ್ಕಂಥದ್ದು, ಈ ಸ್ಥಿತಿ ಈ ಸಂದರ್ಭದಲ್ಲಿ ಬರಬಹುದು. ಹಾಗಾಗಿ ಜಾಗ್ರತೆ. ಆರ್ಥಿಕ ಸ್ಥಿತಿ ವಾರಾಂತ್ಯ ಭಾಳ ಚೆನ್ನಾಗಿದೆ, ಚಿಂತೆ ಮಾಡುವಂಥದ್ದೇನಿಲ್ಲ. ವಾರ ಆರಂಭ ಮಧ್ಯಭಾಗದಲ್ಲೂ ಅಂಥ ಏನು ಮೈನಸ್ ಅನ್ನೋ ರೀತಿಯಲ್ಲಿಲ್ಲ. ಬಟ್ ವಾರಾಂತ್ಯ ವಾರ ಮಧ್ಯಭಾಗಕ್ಕೂ ಅಥವಾ ವಾರ ಆರಂಭಕ್ಕೂ ಹೋಲಿಸಿದರೆ ವಾರಾಂತ್ಯ ತುಂಬ ಚೆನ್ನಾಗಿರುತ್ತೆ. ಹಣಕಾಸಿನ ಸ್ಥಿತಿಗತಿಗಳು, ವಿದ್ಯಾ ಪ್ರಗತಿಯಾಗ್ತಕ್ಕಂಥದ್ದು, ವಾಹನ ಅನುಕೂಲವಾಗ್ತಕ್ಕಂಥದ್ದು, ಸ್ಥಿರಾಸ್ತಿ ವಾಹನಕ್ಕೆ ಸಂಬಂಧಪಟ್ಟ ತೀರ್ಮಾನವನ್ನು ತೆಗೆದುಕೊಳ್ತೇವೆ ಅಂದರೆ ತುಂಬ ಚೆನ್ನಾಗಿದೆ. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅಂದರೆ ಖಂಡಿತವಾಗಲೂ ಕೂಡ ಚೆನ್ನಾಗಿರುವಂಥ ಸ್ಥಿತಿನಲ್ಲೇ ಇದೆ. ಹಾಗಾಗಿ ಚಿಂತೆ ಮಾಡುವಂಥದ್ದು ಏನೂ ಇರೋದಿಲ್ಲ ನಿಮಗೆ. ಆದರೆ ಗುರುವಿನ ದೃಷ್ಟಿ ಅಂತಕ್ಕಂಥದ್ದು ನಿಮಗೆ ಬಹಳ ವರದಾನವಾಗಿ ನಿಲ್ಲುತ್ತೆ. ವರದಾನವಾಗಿ ನಿಲ್ಲುತ್ತೆ ಅಂದರೆ ವಿದ್ಯಾರ್ಹತೆಗೆ ತಕ್ಕನಾದಂಥ ರೀತಿಯಲ್ಲಿ ಅಥವಾ ಈ ಕ್ಯಾಂಪಸ್ ಸೆಲೆಕ್ಷನ್ ಅಂತೀವಲ್ಲ, ಆ ಕ್ಯಾಂಪಸ್ ಸೆಲೆಕ್ಷನ್ ಮುಖಾಂತರವಾಗಿ ಏನಾದರೂ ಉದ್ಯೋಗವನ್ನು ಹುಡುಕ್ತಾ ಇದ್ದರೆ ಖಂಡಿತ ಅನುಕೂಲವಾಗುತ್ತೆ, ಪ್ರಯತ್ನ ಮಾಡಬಹುದು. ಒಂದು. ಎರಡನೇದಾಗಿ ನಿಮಗೆ ಇರುವಂಥ ಸಣ್ಣ ಪುಟ್ಟದಾದಂಥ ಸಮಸ್ಯೆ ಪರಿಹಾರ ಆಗಬೇಕು ಅನ್ನೋದಿತ್ತು ಅಂದರೆ ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಯಾರು ನಿಮಗೆ ಇಷ್ಟಗುರು ಇದ್ದಾರೋ ಇಷ್ಟಗುರುವಿನ ನಾಮಸ್ಮರಣೆ ಅಥವಾ ಇಷ್ಟಗುರುವಿದ್ದಾರೋ ಅವರ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥ ಪ್ರಯತ್ನ, ಇದನ್ನು ಮಾಡಿ ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕಟಕರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಕಟಕರಾಶಿನಿಗೆ ವಾರ ಆರಂಭ ಬಹಳ ಚೆನ್ನಾಗಿರುವಂಥ ಸನ್ನಿವೇಶವಿರುತ್ತೆ. ಹಾಗಾಗಿ ಚಿಂತೆ ಮಾಡುವಂಥದ್ದೇನಿಲ್ಲ. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗಬಹುದು. ಒಂದು. ಎರಡನೇದಾಗಿ ಸಾಮಾನ್ಯ ಗುರು ಇದ್ದಾನೆ, ಗುರು ಇದ್ದಾಗ ಒತ್ತಡಗಳು ಜಾಸ್ತಿ ಇರಬೇಕು. ಅಂದುಕೊಳ್ಳಲಾದಂಥ ರೀತಿಯಾದಂಥ ಜವಾಬ್ದಾರಿಗಳು, ಓವರ್ಲೋಡು ಮನಸ್ಸಿನ ಮೇಲೆ ಮತ್ತು ಕೆಲಸ ಕಾರ್ಯಗಳ ಮೇಲೆ ಬೀಳಬೇಕು. ಹಾಗಾಗಿ ಅಂದರೆ 10 kg ಬರುವಂಥವನಿಗೆ 100 kg ಒರೆಸ್ತಕ್ಕಂಥದ್ದು,
ಇಷ್ಟು ಕೆಲಸ ಮಾಡುವಂಥ ಜಾಗದಲ್ಲಿ ಇಷ್ಟು ಕೆಲಸವನ್ನು ಕೊಡ್ತಕ್ಕಂಥದ್ದು. ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ಹಾಗಾಗಿ ಒತ್ತಡಗಳು ಜಾಸ್ತಿ ಆಗುತ್ತೆ, ಇರಿಟೇಟ್ ಜಾಸ್ತಿ ಆಗುತ್ತೆ, ನಿಭಾಯಿಸೋಕ್ಕಾಗಲ್ಲ, ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗದಲೇ ತುಂಬ ಹಿಂಸೆಗೊಳಗಾಗ್ತಕ್ಕಂಥ ಸ್ಥಿತಿ ಗುರುವಿನಿಂದ ಅಥವಾ ಗುರುವಿನ ಪ್ರಭಾವದಿಂದ ಬರುತ್ತೆ. ಆ ಪ್ರಭಾವ ಅಂತಕ್ಕಂಥದ್ದು ಉದ್ಯೋಗದ ಮೇಲೆ ಪರಿಣಾಮ ಬೀರುತ್ತೆ. ನಮಗೇನಾಗುತ್ತೆ, ಮಾಡುವಂಥ ಕೆಲಸ ಸ್ಯಾಟಿಸ್ಫೈ ಆಗೋದಿಲ್ಲ, ಅತೃಪ್ತಿಯ ಭಾವ. ನಾಳೆ ಉದ್ಯೋಗ ಏನಾಗುತ್ತೋ ಏನೋ ಎತ್ತೋ ಅನ್ನೋ ರೀತಿಯಲ್ಲಿ ನಾಳೆಯ ಉದ್ಯೋಗದ ಭವಿಷ್ಯದ ಬಗ್ಗೆ ತುಂಬ ಚಿಂತೆಗಳು ಜಾಸ್ತಿಯಾಗುವಂಥ ಸ್ಥಿತಿ ಬರಬಹುದು. ಆದರೂ ಒಂದು ಅದೃಷ್ಟ ಏನಿದೆ ಅಂದರೆ ಈ ಜಾತಕಕ್ಕೆ ರವಿಕುಜರು ಪರಿವರ್ತನಾ ಸ್ಥಿತಿನಲ್ಲಿದ್ದಾರೆ. ಹಾಗಾಗಿ ರವಿಕುಜರು ಪರಿವರ್ತನಾ ಇದರಿಂದಾಗ ಬಡ್ತಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಏನಾದರೂ ಕೆಲಸ ಆಗಬೇಕು ಅಂದರೆ ಖಂಡಿತ ಅನುಕೂಲವಾಗುತ್ತೆ. ಮತ್ತು ಪೋಸ್ಟ್ಗೆ ಹೋಗಬೇಕು ಅನ್ನೋ ರೀತಿಯ ಪ್ರಯತ್ನ ಮಾಡುವಂಥವ್ರಿಗೆ ಅನುಕೂಲವಾಗುತ್ತದೆ. ಸರ್ಕಾರಿ ಕೆಲಸಕಾರಗಳಾಗಬೇಕು ಅನ್ನೋಂಥವ್ರಿಗೆ ಅನುಕೂಲವಾಗುತ್ತೆ. ರಾಜಕಾರಣಿಗಳಿಂದ ಅಧಿಕಾರಿಗಳಿಂದ ಕೆಲಸ ಆಗಬೇಕು ಅಂದರೆ ಅನುಕೂಲವಾಗ್ತಕ್ಕಂಥ ಸ್ಥಿತಿ. ಕುಟುಂಬದಲ್ಲಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು ಬಗೆಹರಿತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡುಬರ್ತದೆ. ಬಂಧುಗಳಿಂದ ನಷ್ಟ ಮತ್ತು ಆರ್ಥಿಕವಾದಂಥ ಹೊಡೆತವನ್ನು ತಿನ್ನಬಹುದು ಬಂಧು ಬಾಂಧವರಿಂದ, ನೆರೆಹೊರೆಯವರಿಂದ. ಹಾಗಾಗಿ ಜಾಗ್ರತೆ. ವಿದ್ಯಾಭ್ಯಾಸ ಸ್ವಲ್ಪ ಮಂದತ್ವ ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಮರವು ಜಾಸ್ತಿ ಆಗುತ್ತೆ, ನೆನಪಿನ ಶಕ್ತಿ ನಿಮಗೆ ಕುಂದಿಸುವಂಥ ಸಾಧ್ಯತೆಗಳು ಬರಬಹುದು. ಪಂಚಮಾಧಿಪತಿಯಾದಂಥ ಪ್ರಭಾವ, ಮಕ್ಕಳಿಂದ ಧನಯೋಗ ಅಥವಾ ಮಕ್ಕಳಿಂದ ಧನ ಸಹಾಯ ಅಥವಾ ಮಕ್ಕಳಿಂದ ಸೇವಿಂಗ್ಸ್ ಆಗ್ತಕ್ಕಂಥ ಸ್ಥಿತಿ ಅಥವಾ ಮಕ್ಕಳಿಂದ ಕೌಟುಂಬಿಕಕ್ಕೆ ಅಥವಾ ಕುಟುಂಬಕ್ಕೆ ಸಹಕಾರವನ್ನು ತರುವಂಥ ಸಂದರ್ಭಗಳು ಬರುವಂಥ ಸಾಧ್ಯತೆಗಳಿದೆ. ವ್ಯಾಜ್ಯಗಳಲ್ಲಿ ಹಿನ್ನಡೆಗಳಾಗ್ತದೆ, ನಷ್ಟಗಳಾಗುತ್ತೆ. ಕೋರ್ಟ್ ಕೇಸುಗಳಲ್ಲಿ ನಷ್ಟಗಳಾಗ್ತಕ್ಕಂಥ ಸ್ಥಿತಿ. ದಾಂಪತ್ಯ ಸೌಖ್ಯ ಚೆನ್ನಾಗಿದೆ. ಪಾಲುದಾರಿಕೆ ವ್ಯವಹಾರ ನಷ್ಟ ತರುವಂಥ ಸಂದರ್ಭ. ಅಷ್ಟಮರಾಹು ನಿಮಗೆ ವಾರ ಮಧ್ಯಭಾಗದಲ್ಲಿ ಸ್ವಲ್ಪ ತಾಪತ್ರೆ ಕೊಡಬಹುದು. ಅಂದರೆ ತುಂಬ ಕನ್ಫ್ಯೂಸ್ ಸ್ಟೇಟ್ಮೆಂಟಲ್ಲಿ ಮೈಂಡನ್ನು ಹಿಡ್ತಕ್ಕಂಥ ಸ್ಥಿತಿಯ ಒಂದು ಪರಿಸ್ಥಿತಿಯನ್ನು ಎದುರಿಸುವಂಥದ್ದು ಈ ವಾರ ಕಟಕ ರಾಶಿಯನ್ನು ನೋಡ್ತೀರಿ. ಪರಿಹಾರ ಏನು ಮಾಡಿಕೊಳ್ಬೇಕಾಗುತ್ತೆ? ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಸಾಧ್ಯವಾದಷ್ಟು ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಅಮ್ಮನವರ ದೇವಸ್ಥಾನದಲ್ಲಿ ಸೇವಂತಿಗೆಯ ಪುಷ್ಪದಿಂದ ಅರ್ಚನೆ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಅಥವಾ ಇಲ್ಲ ಅಂದರೆ ಅರಿಶಿಣದಿಂದ ಅರ್ಚನೆ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ. ಎರಡರಲ್ಲಿ ಯಾವುದು ಮಾಡಿದ್ರೂ ಕೂಡ ನಿಮಗೆ ರಕ್ಷಣೆ ಸಿಗುತ್ತೆ. ಸಿಂಹರಾಶಿಗೆ ಸಂಬಂಧಪಟ್ಟಂತೆ ಭಾಗ್ಯಾಧಿಪತಿ ರಾಶ್ಯಾಧಿಪತಿ ಪರಿವರ್ತನಾ ಸ್ಥಿತಿ. ಅದೃಷ್ಟದ ಬಾಗಿಲು ತೆಗೆಯಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ಹೋರಾಟದಲ್ಲಿ ಗೆಲುವನ್ನು ಸಾಧಿಸಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡೆಯೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಹೋರಾಟದ ಕಿಚ್ಚು ಜಾಸ್ತಿ ಇರುತ್ತೆ. ನಾಯಕತ್ವದ ಗುಣ ಜಾಸ್ತಿ ಇರುತ್ತೆ. ಮುಂದಾಳತ್ವದ ಗುಣ ಜಾಸ್ತಿ ಇರುತ್ತೆ. ಯಾವುದಕ್ಕೂ ಕೂಡ ಹಿಂಜರಿತಕ್ಕಂಥ ಸ್ಥಿತಿ ಇರೋದಿಲ್ಲ. ಒಂದು ರೀತಿ ಗಟ್ಟಿತನದ ತೀರ್ಮಾನವನ್ನು ತೆಗೆದುಕೊಳ್ಳತಕ್ಕಂಥ ಸ್ಥಿತಿಯನ್ನು ಈ ವಾರ ಸಿಂಹರಾಶಿಯನ್ನು ನೋಡ್ತೀರಿ. ಆತ್ರವೂ ಹಾಗೆ ಇರುತ್ತೆ. ಒಂದು ರೀತಿಯಲ್ಲಿ ಮುಂಗೋಪದ ಪ್ರವೃತ್ತಿ, ನಾನು ಅನ್ನೋ ರೀತಿಯಾದಂಥ ಪ್ರವೃತ್ತಿ, ಅದರ ಜೊತೆಯಲ್ಲಿ ನಾನೇನಾದರೂ ಮಾಡಿ ಬೆಳೀಬೇಕು ಅನ್ನೋ ರೀತಿಯಾದಂಥ ಒಂದು ಪ್ರಯತ್ನ, ಇವೆಲ್ಲವೂ ಕೂಡ ಇರುತ್ತೆ. ಷಷ್ಠ ಪ್ರಭಾವ ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಈ ಜಾತಕಕ್ಕೆ ಆರೋಗ್ಯದಲ್ಲಿ ಅಂಥ ಗಂಭೀರವಾದ ಸಮಸ್ಯೆಗಳಿರೋದಿಲ್ಲ. ಬಂದ್ರೂ ಕೂಡ ಅದರಿಂದ ಬಚಾವಾಗ್ತೀರಿ, ರಕ್ಷಣೆ ಸಿಗುತ್ತೆ. ಉದ್ಯೋಗ ಲಾಭವಾಗ್ತಕ್ಕಂಥದ್ದು. ಯಾವುದಾದ್ರು ಕಂಪನಿಗಳಲ್ಲಿ ದಿನಗೂಲಿ ವಾರಗೂಲಿ ಸಂಬಂಧಪಟ್ಟಂಥ ಪ್ರಯತ್ನ ಮಾಡ್ತಾಯಿದ್ದೀರಿ ಅಂದರೆ ಉದ್ಯೋಗ ದೊರಕುವಂಥ ಸಂದರ್ಭಗಳು ಕಂಡುಬರುತ್ತದೆ. ದಾಂಪತ್ಯದಲ್ಲಿ ಸ್ವಲ್ಪ ಅಸಮಾಧಾನಗಳಿದ್ದಂಥವು ಬಗೆಹರಿತದೆ. ಒಂದು ಪಾಲುದಾರಿಕೆ ವ್ಯವಹಾರ ಲಾಭವನ್ನು ತರತಕ್ಕಂಥ ಸ್ಥಿತಿ ಇದೆ. ಭಾಗ್ಯಾಧಿಪತಿಯಾದಂತನೂ ಅದ್ಭುತವಾಗಿ ಬಲವನ್ನು ಪಡ್ಕೊಂಡಿದ್ದಾನೆ. ತಂದೆಯ ಸಹಕಾರ ನಿಮಗೆ ಸಿಗುತ್ತೆ. ಭವಿಷ್ಯದ ತೀರ್ಮಾನಗಳಲ್ಲಿ ಯಾವುದನ್ನೇ ತೀರ್ಮಾನ ತೆಗೆದುಕೊಂಡ್ರೂ ಒಳ್ಳೆಯ ತೀರ್ಮಾನ ತೆಗೆದುಕೊಳ್ತೀರಿ. ಭೂಮಿ ಸ್ಥಿರಾಸ್ತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡರೂ ಒಳ್ಳೆಯ ನಿರ್ಧಾರಗಳು ಆಗಿರುತ್ತದೆ ಅಂತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡುಬರುವಂಥದ್ದು ಉಂಟು. ವಿದೇಶಯಾನಕ್ಕೆ ಏನಾದರೂ ಪ್ರಯತ್ನವನ್ನು ಮಾಡ್ತಾ ಇದ್ದರೆ
ಅಲ್ಲಿ ಮೈನಸ್ ಇರುತ್ತೆ ಅಥವಾ ತೊಂದರೆಗಳಾಗತ್ತೆ. ಅಷ್ಟು ಸುಸೂತ್ರವಾಗಿ ನಿಮಗೆ ಪ್ರಯಾಣ ಸಾಗೋದಿಲ್ಲ. ಅಡೆತಡೆಗಳು ಹೆಚ್ಚಾಗ್ತಕ್ಕಂಥ ಸಂದರ್ಭಗಳನ್ನು ಪ್ರಯಾಣದಲ್ಲಿ ನೀವು ನೋಡುವಂಥದ್ದು. ಇಷ್ಟೆಲ್ಲ ಅಡೆತಡೆಗಳಿದ್ರೂ ಕೂಡ ಆರ್ಥಿಕವಾದಂಥ ಸ್ಥಿತಿ ಮಾತ್ರ ನಿಮಗೆ ಕುಸಿಯುವಂಥ ಸ್ಥಿತಿ ಇರೋದಿಲ್ಲ ಒಂದು. ಆದರೆ ಬರುವಂಥದ್ದು ಬರುತ್ತೆ, ಲಾಭವೇನೋ ಬರುತ್ತೆ, ಬಂದಂಥ ಲಾಭವು ಹಾಗೆ ಬಂದಂಥದ್ದು ಈ ಕೈಲಿ ಬಂದು ಈ ಕೈಲಿ ಹೊರಟೋಗುತ್ತೆ. ಆ ಸ್ಥಿತಿನಲ್ಲಿ ಇರುತ್ತೆ ಸಿಂಹರಾಶಿನವ್ರಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಶುಕ್ರ ರಾಹು ಕೇತುದು ನಿಮಗೆ ದೋಷವಾಗಿ ಸ್ಥಿತಿನಲ್ಲಿ ನಿಂತಿದೆ. ಹಾಗಾಗಿ 60 ವರ್ಷ ದಾಟಿರ್ತಕ್ಕಂಥ ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಫಲತಾಂಬೂಲವನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕನ್ಯಾ ರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆ, ಮಾನ ಸನ್ಮಾನಗಳು, ಲಾಭವಾಗ್ತಕ್ಕಂಥದ್ದು, ಯೋಗ ಫಲಗಳು ಬರ್ತಕ್ಕಂಥದ್ದು, ಅವಕಾಶಗಳು ಬರ್ತಕ್ಕಂಥದ್ದು, ಅವಕಾಶಗಳಿಗೆ ಬರ್ತಕ್ಕಂಥದ್ದು, ಮಾಡುವಂಥ ಕೆಲಸ ಕಾರ್ಯಗಳು ತುಂಬ ಪರ್ಫೆಕ್ಟ್ ಆಗಿರ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಆದರೂ ಅತೃಪ್ತಿ ಮತ್ತು ಅಸಮಾಧಾನ ಅಂತಕ್ಕಂಥದ್ದು ಎಲ್ಲವೂ ಸಣ್ಣದಾಗಿ ಒಳಗಡೆ ಕಾಣುತ್ತೆ. ಅಂದರೆ ಇನ್ನರ್ ಫೀಲ್ ಸರಿ ಇರೋದಿಲ್ಲ. ಇನ್ನೂ ನೆಗೆಟಿವ್ ಆದಂಥ ಒಂದು ಪರಿಸ್ಥಿತಿ ನಿಮಗೆ ಅನುಭವಕ್ಕೆ ಬರತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರುವಂಥದ್ದುಂಟು. ಲಕ್ಷ್ಮೀ ಯೋಗ, ಆರ್ಥಿಕ ಸ್ಥಿತಿ ಚೆನ್ನಾಗಿರುತ್ತೆ, ಉದ್ಯೋಗದ ಸ್ಥಿತಿ ಚೆನ್ನಾಗಿರುತ್ತೆ, ಒಳ್ಳೆಯ ಗೌರವವಿರುತ್ತದೆ, ಹೆಣ್ಣು ಮಕ್ಕಳ ಸಹಕಾರ ಚೆನ್ನಾಗಿರುತ್ತೆ, ಹೆಣ್ಣು ಮಕ್ಕಳಿಂದ ಲಾಭವಾಗ್ತಕ್ಕಂಥ ಸ್ಥಿತಿ, ಸಹೋದರಿನೋ, ಅಕ್ಕ, ತಂಗಿ, ಸ್ನೇಹಿತೆ, ಹೆಂಡತಿ, ತಾಯಿ ಆಗಿರ್ಬೋದು, ಒಟ್ಟಿನಲ್ಲಿ ಹೆಣ್ಣು ಮಕ್ಕಳ ಸಹಕಾರ ಮತ್ತು ಲಾಭವಾಗ್ತಕ್ಕಂಥದ್ದು ಯಾವುದೋ ರೂಪದಲ್ಲಿ ಬರ್ತಾರೆ. ಆ ರೀತಿಯಲ್ಲಿ ಅನುಕೂಲ ಮತ್ತು ಲಾಭವಾಗ್ತಕ್ಕಂಥದ್ದು. ಮತ್ತು ಪರಿವರ್ತನಾ ಸ್ಥಿತಿ, ದಾಯಾದಿ ಕಲಹ ಹೆಚ್ಚಾಗುವಂಥ ಸಂದರ್ಭಗಳು ಬರಬಹುದು. ದಾಯಾದಿಗಳಿಂದ ಸಮಸ್ಯೆಗಳು ಉತ್ಪತ್ತಿ ಆಗಬಹುದು. ನೆರೆಹೊರೆಯಿಂದ ಸ್ವಲ್ಪ ಸಮಸ್ಯೆಗಳು ಉತ್ಪತ್ತಿಯಾಗುವಂಥ ಸ್ಥಿತಿ ಬರುತ್ತೆ. ಕಲಹಗಳು ಜಾಸ್ತಿ ಆಗುವಂಥ ಸ್ಥಿತಿ ಮತ್ತು ನಷ್ಟಗಳಾಗಬಹುದು ಅವರಿಂದ ಅಂತಕ್ಕಂಥದ್ದು. ಅಧಿಕಾರಿಗಳಿಂದ ನಷ್ಟವಾಗ್ತಕ್ಕಂಥ ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರುತ್ತೆ. ಸ್ಥಿರಾಸ್ತಿ ತೀರ್ಮಾನಗಳಲ್ಲಿ ಒಳ್ಳೆಯ ತೀರ್ಮಾನವಾಗಿರ್ತದೆ. ವಾಹನದ ತೀರ್ಮಾನ ಚೆನ್ನಾಗಿರುತ್ತೆ. ವಿದ್ಯಾಭ್ಯಾಸ ಲಾಭವಿದೆ, ಬಟ್ ಮಂದತ್ವವಿದೆ, ನಿಧಾನ, ಮರವು ಜಾಸ್ತಿ ಆಗುತ್ತೆ ವಿದ್ಯಾರ್ಥಿಗಳಲ್ಲಿ. ಹೈಯರ್ ಎಜುಕೇಷನ್ ಮಾಡುವಂಥವ್ರಿಗೆ, ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಯೋಗ ಈ ಸಂದರ್ಭ ಅಂತಕ್ಕಂಥದ್ದು. ಯಾಕೆಂದರೆ ಭಾಗ್ಯಾಧಿಪತಿ, ಪೂರ್ವ ಪುಣ್ಯಾಧಿಪತಿ ಭಾಗ್ಯಾಧಿ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದು. ಹಾಗಾಗಿ ತುಂಬ ಅದ್ಭುತವಾದಂಥ ಫಲವನ್ನು ನೀವು ನೋಡುವಂಥ ಸ್ಥಿತಿಯೆಲ್ಲವೂ ಕೂಡ ಇರುತ್ತೆ. ಶತ್ರುದಮನವಾಗ್ತಕ್ಕಂಥ ಸ್ಥಿತಿ ಇರುತ್ತೆ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ದೊರಕುವ ಸಂದರ್ಭ, ಉದ್ಯೋಗ ಲಾಭವಾಗ್ತಕ್ಕಂಥ ಸ್ಥಿತಿಯನ್ನು ಕಂಡುಬರುವಂಥದ್ದು. ಸೇವಕರು, ಕೆಲಸಗಾರರು ದೊರಕುವಂಥ ಸ್ಥಿತಿ ಒಳ್ಳೆಯ ಸ್ಥಿತಿನಲ್ಲೇ ಇದೆ. ಕುಜ ಮತ್ತು ರವಿ ಒಬ್ಬರು ಮಾತ್ರ ನಿಮಗೆ ಹಿನ್ನಡೆಯಾಗಿ ನಿಂತಿದ್ದಾನೆ, ಕೇತು ಒಬ್ಬ ನಿಂತಿದ್ದಾನೆ. ಹಾಗಾಗಿ ಅವರ ಮೂರು ಜನಗಳಿಂದ ಆಗ್ತಕ್ಕಂಥ ಒಂದು ನೆಗೆಟಿವ್ ಅಥವಾ ತೊಂದರೆಗಳಿಂದ ತಪ್ಪಿಸಿಕೊಳ್ಳಬೇಕು ಅನ್ನೋದಿತ್ತು ಅಂದರೆ ಸಾಧ್ಯವಾದಷ್ಟು ಗಣಪತಿಯ ದೇವಸ್ಥಾನಕ್ಕೆ ಬಿಳಿ ಎಕ್ಕದ ಹೂವನ್ನು ಸಮರ್ಪಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಇನ್ನು ತುಲಾರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ತುಲಾರಾಶಿನವ್ರಿಗೆ ಅದೃಷ್ಟದ ವಾರವೇ. ಏಕೆಂದರೆ ವಿದ್ಯಾನುಕೂಲವಿದೆ, ವಿದ್ಯಾಭ್ಯಾಸ ಚೆನ್ನಾಗಿದೆ, ಶತ್ರುದಮನವಾಗ್ತಕ್ಕಂಥ ಸ್ಥಿತಿ ಇದೆ, ಯೋಗ ಬರ್ತಕ್ಕಂಥದ್ದು, ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಪುಣ್ಯಫಲ ಅಂತಕ್ಕಂಥದ್ದು ಪ್ರಾಪ್ತಿಯಾಗುವಂಥದ್ದು, ಹಿಂದೆ ಯಾವುದೋ ಜಾಬ್ ಅಪ್ಲಿಕೇಶನ್ ಹಾಕಿದ್ದೀರಿ ಅಲ್ಲಿ ಸಕ್ಸಸ್ ಆಗುವಂಥ ಸ್ಥಿತಿ, ಒಟ್ಟಿನಲ್ಲಿ ಅವಕಾಶ ಅಂತಕ್ಕಂಥದ್ದು ಹುಡುಕಿಕೊಂಡು ಬರುವಂಥ ಸಂದರ್ಭಗಳು ಕಂಡುಬರುವಂಥದ್ದು ಉಂಟು. ಆರ್ಥಿಕವಾದಂಥ ಸ್ಥಿತಿಯೂ ಕೂಡ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಬೆಳವಣಿಗೆಯನ್ನು ನೋಡ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಬಂಧು ಬಾಂಧವರಿಂದ ಯಾಕೋ ವಿರೋಧಗಳನ್ನು ಕಟ್ಟಿಕೊಳ್ತೀರಿ, ಶತ್ರುತ್ವವನ್ನು ನೋಡ್ತೀರಿ. ಸಂಘಾತಿಯಿಂದ ಲಾಭ, ಅನುಕೂಲ. ಪಾಲುದಾರಿಕೆ ವ್ಯವಹಾರದಲ್ಲಿ
ಅನುಕೂಲವಾಗ್ತಕ್ಕಂಥದ್ದು, ಲಾಭವಾಗ್ತಕ್ಕಂಥ ಸ್ಥಿತಿ. ಸರ್ಕಾರಿ ಅಧಿಕಾರಿಗಳಿಂದ ಅನುಕೂಲ ಮತ್ತು ಲಾಭವಾಗ್ತಕ್ಕಂಥ ಯೋಗ ಫಲಗಳು. ಸಂಗಾತಿಗೆ ಸಂಬಂಧಪಟ್ಟಂಥ ರೀತಿಯ ಆಸ್ತಿ ಮತ್ತೊಂದು ಭೂಮಿ ವಿಚಾರ ಸಂಬಂಧಪಟ್ಟಂಥ ತೀರ್ಮಾನಗಳಲ್ಲಿ ಅನುಕೂಲವಾಗ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಕಂಡುಬರುವಂಥದ್ದು. ಸ್ಪರ್ಧಾತ್ಮಕ ಪರೀಕ್ಷೆಗಳು, ಯಾವುದಾದ್ರು ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದೀರಿ ಅಂದರೆ, ಮುಖ್ಯವಾದಂಥದ್ದು ಉದ್ಯೋಗ ಸಂಬಂಧಪಟ್ಟಂತೆ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮ್ ಅಟೆಂಡ್ ಮಾಡ್ತಿದ್ದೀರಿ ಅಂತಂದರೆ ಒಳ್ಳೆಯ ಅನುಕೂಲ ನಿಮಗೆ ಈ ವಾರದಲ್ಲಿ ನೀವು ನೋಡ್ತೀರಿ. ಆದರೂ ಕೂಡ ಆರೋಗ್ಯದ ಸ್ಥಿತಿ ಅಂತಕ್ಕಂಥದ್ದು ನಿಮಗೆ ಸ್ವಲ್ಪ ಸರಿಯಾಗಿ ಉದ್ಯೋಗವನ್ನು ಮಾಡೋಕ್ಕಾಗದಂಥ ಸ್ಥಿತಿಯನ್ನು ತರಬಹುದು. ಒಂದು, ಇದಕ್ಕಿಂತಲೂ ಚೆನ್ನಾಗಿ ಇರೋವಂಥದ್ದನ್ನು ನೋಡೋಣ ಅನ್ನೋ ರೀತಿಯಲ್ಲಿ ಬಂದಂಥ ಅವಕಾಶವನ್ನು ಕೈತಪ್ಪಿಸಿಕೊಳ್ಳಬಹುದು. ಎರಡೂ ಅವಕಾಶಗಳಿರ್ತದೆ. ಮತ್ತು ಶತ್ರುಗಳ ಕಾಟ ಮತ್ತು ಸಾಲದ ಚಿಂತೆಗಳು, ಇವು ಸ್ವಲ್ಪ ನಾಳೆ ಏನೋ ಸ್ವಲ್ಪ ಅನ್ನೋ ರೀತಿಯಲ್ಲಿ ಅತಿಯಾಗಿ ಒಳ್ಳೆತನದಿಂದ ಮಾಡಿರ್ತಕ್ಕಂಥ ಕೆಲವೊಂದು ಕೆಲಸ ನಿಮಗೆ ನೋವನ್ನು ಕೊಟ್ಟಿರ್ತದೆ. ಅವೆಲ್ಲವೂ ಕೂಡ ಕೆಲವೊಂದು ನೆನಪಾಗಿ ಸ್ವಲ್ಪ ನಿದ್ರೆ ಕೆಡಿಸಬಹುದು ನಿಮಗೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಅನುಕೂಲವಾಗಬೇಕು ನಿಮಗೆ ಎನ್ನುವುದಿತ್ತು ಅಂದರೆ ಸಾಧ್ಯವಾದಷ್ಟು ಕೂಡ ಎಳ್ಳೆಣ್ಣೆ ಜೋಡಿ ದೀಪವನ್ನು ಅಮ್ಮನವರ ದೇವಸ್ಥಾನದಲ್ಲಿ ಹಚ್ಚಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ವೃಶ್ಚಿಕ ರಾಶಿನಲ್ಲಿ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ವೃಶ್ಚಿಕ ರಾಶಿನವ್ರಿಗೆ ರವಿ ದಶಮಾಧಿಪತಿಯಾದಂಥವನು ಮತ್ತು ರಾಷ್ಟ್ರಾಧಿಪತಿಯಾದಂಥವನು ಪರಿವರ್ತನಾ ಸ್ಥಿತಿನಲ್ಲಿ ನಿಂತಿದ್ದಾರೆ. ಪರಿವರ್ತನಾ ಸ್ಥಿತಿನಲ್ಲಿ ನಿಂತಿದ್ದಾರೆ ಎಂದಾಗ ಸಾಮಾನ್ಯವಾಗಿ ಈಗ ಏನಾಗುತ್ತೆ, ನಿಮಗೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥದ್ದು ನಿಮಗೆ ಯಶಸ್ಸನ್ನು ಕೊಡಬೇಕು, ಶಕ್ತಿಯನ್ನು ಕೊಡಬೇಕು, ಏಳಿಗೆಯನ್ನು ಕೊಡಬೇಕು, ಅವಕಾಶಗಳು ಬರಬೇಕು, ಅಭಿವೃದ್ಧಿ ಆಗಬೇಕು, ಅಥವಾ ಸ್ವಂತ ಉದ್ಯಮವನ್ನು ವ್ಯಾಪಾರ ವ್ಯವಹಾರ ಮಾಡೋದಕ್ಕೆ ಪ್ರೇರೇಪಣೆಗಳು ಬರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ಈಗಾಗಲೇ ಮಾಡ್ತಾಯಿದ್ದೀರಿ, ಅದರಲ್ಲಿ ಏಳಿಗೆ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಯಾವುದು ಮಾಡದೆ ಎಲ್ಲೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀರಿ, ನಾನು ಸ್ವಂತವಾಗಿ ಏನಾದರೂ ಮಾಡಬೇಕು ಅನ್ನೋ ರೀತಿಯಾದಂಥ ಪ್ರೇರೇಪಣೆಗಳು ಉತ್ಪತ್ತಿಯಾಗುವಂಥ ಸ್ಥಿತಿ ಕಾಣ್ತದೆ. ಗುರುವಿನ ಬಲ ಚೆನ್ನಾಗಿದೆ, ಹಾಗಾಗಿ ಆರ್ಥಿಕ ಸುಧಾರಣೆ, ವಿದ್ಯೆ ಅನುಕೂಲವಾಗ್ತಕ್ಕಂಥ ಸ್ಥಿತಿ, ಕೌಟುಂಬಿಕವಾದಂಥ ಸಹಕಾರ ನಿಮಗೆ ಪ್ರಾಪ್ತಿಯಾಗುವಂಥದ್ದು. ಸ್ಥಿರಾಸ್ತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳಿರ್ತದೆ. ಮಾನಸಿಕವಾಗಿ ಗೊಂದಲಕ್ಕೆ ಏರ್ಪಡ್ತಕ್ಕಂಥದ್ದು, ಗೊಂದಲಗಳಾಗ್ತಕ್ಕಂಥ ಸಂದರ್ಭ. ಆರೋಗ್ಯ ಸ್ವಲ್ಪ ನಿಮಗೆ ಅಂಥ ಗಂಭೀರವಾದಂಥ ಸಮಸ್ಯೆಗಳನ್ನು ಕೊಡಲಿಲ್ಲ ಅಂದ್ರೂ ಕೂಡ ಸಣ್ಣ ಪುಟ್ಟದಾಗಿ, ಅಂದರೆ ಉಷ್ಣ ಜಾಸ್ತಿ ಆಗುವಂಥದ್ದು, ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆ, ಸ್ಪೈನಲ್ ಕಾರ್ಡ್ ಸಮಸ್ಯೆ, ಮತ್ತು ರಕ್ತ ಕಡಿಮೆ ಇರತಕ್ಕಂಥದ್ದು, ಕೆಂಪು ರಕ್ತ ಕಣ ಕಡಿಮೆ ಆಗ್ತಕ್ಕಂಥದ್ದು, ಬಿ ಪಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಒಟ್ಟಿನಲ್ಲಿ ಒತ್ತಡಗಳಿಂದ ಬರ್ತಕ್ಕಂಥ ಕೆಲವೊಂದು ಕಾಯಿಲೆಗಳಿರ್ತಾವಲ್ಲ, ಆ ಕಾಯಿಲೆಗಳು ನಿಮಗೆ ಸ್ವಲ್ಪ ಡಿಸ್ಟರ್ಬ್ ಮಾಡುವಂಥ ಸ್ಥಿತಿ ಕಂಡುಬರುತ್ತೆ. ಸಣ್ಣದಾಗಿ, ಗಂಭೀರ ಆಗೋದಿಲ್ಲ, ಸಣ್ಣದಾಗಿ ಡಿಸ್ಟರ್ಬ್ ಮಾಡಬಹುದು. ಉದ್ಯೋಗ ಯೋಗವಿದೆ. ಉದ್ಯೋಗ ಹುಡುಕಾಡದಿರತಕ್ಕಂಥವ್ರಿಗೆ ಈ ವಾರ ವರದಾನ ಅಂತಕ್ಕಂಥ ಸ್ಥಿತಿ. ಅದರಲ್ಲೂ ಕೂಡ ಸರ್ಕಾರಿ ಅಧಿಕಾರಿಗಳಿಗೆ ಭಾಳ ವರದಾನ, ರಾಜಕಾರಣಿಗಳಿಗೆ ಭಾಳ ವರದಾನ ವೃಶ್ಚಿಕ ರಾಶಿನವ್ರಿಗೆ ಈ ವಾರ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಪ್ರೀತಿ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಿದೆ, ಬಟ್ ಆಯ್ಕೆ ಸರಿ ಇರೋದಿಲ್ಲ, ನೋಡ್ಕೊಳ್ಳಿ. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಿದೆ, ಆಯ್ಕೆ ಸರಿ ಇಲ್ಲದೇ ಇರಬಹುದು. ಆದರೂ ಗುರು ಶುಕ್ರರ ಸಮ್ಮಿಲನ ಅಂತಕ್ಕಂಥದ್ದು ನಿಮಗೆ ಯಾರೋ ಒಬ್ಬ ಹಿರಿಯ ವ್ಯಕ್ತಿಗಳಿಂದ ನಿಮ್ಮ ಕೆಲವೊಂದು ಮುಖ್ಯ ತೀರ್ಮಾನಗಳಲ್ಲಿ ಒಳ್ಳೆಯ ತೀರ್ಮಾನ ಆಗಿರ್ತದೆ. ಅಂದರೆ ನಿಮ್ಮ ಭವಿಷ್ಯವನ್ನು ನಿಲ್ಲಿಸುವಂಥ ರೀತಿಯಲ್ಲಿ ಉತ್ತಮ ತೀರ್ಮಾನವಾದಂಥ ರೀತಿಯಲ್ಲಿ ಗುರುವಿನಿಂದಲೋ ಹಿರಿಯರಿಂದಲೋ ಯಾರಿಂದಲೋ ಸಹಕಾರ ಬಂದು ಅಲ್ಲಿ ತೀರ್ಮಾನ ಸರಿಯಾಗಿ ಇರುತ್ತದೆ. ಅದೊಂದು ನಿಮಗೆ ಯೋಗ ಅಂತಕ್ಕಂಥ ರೀತಿಯಲ್ಲಿ. ಉನ್ನತ ವಿದ್ಯಾಭ್ಯಾಸ ಚೆನ್ನಾಗಿದೆ. ಲಾಭದ ಪ್ರಮಾಣ ಚೇತರಿಕೆಯನ್ನು ಕಾಣ್ತಕ್ಕಂಥದ್ದು, ಅನಿರೀಕ್ಷಿತವಾದಂಥ ಅವಕಾಶ ಯೋಗ ಬಲ ಅಂತಕ್ಕಂಥದ್ದು. ಆದರೆ ವ್ಯಾಜ್ಯಗಳು ಅಥವಾ ಕೋರ್ಟ್ ಕೇಸ್ಗಳಿದಾವಲ್ಲ, ಅಲ್ಲಿ ನಿಮಗೆ ಸ್ವಲ್ಪ ಮೈನಸ್ ಆಗಬಹುದು. ನಿದ್ರೆ ಜಾಸ್ತಿ ಮಾಡ್ತೀರಿ,
ಇದೆಂಥ ನಿದ್ರೆ ಅಂತಂದರೆ ಕುಂತರೂ ನಿದ್ರೆ, ನಿಂತರೂ ನಿದ್ರೆ, ಮಲಗಿರೋ ನಿದ್ರೆ ಅನ್ನೋ ರೀತಿಯಾದಂಥ ಕಂಡೀಷನ್ಸ್ ಇರುತ್ತದೆ. ಭಾಳ ಗಾಢವಾದಂಥ ನಿದ್ರೆಯನ್ನು ಮಾಡ್ತಕ್ಕಂಥ ಯೋಗ ಈ ವಾರದಲ್ಲಿ ವೃಶ್ಚಿಕ ರಾಶಿನವ್ರು ನೋಡ್ತೀರಿ. ಪರಿಹಾರ ಏನು ಮಾಡ್ಕೊಳ್ಬೇಕಾಗತ್ತೆ? ಪರಿಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಈ ವಾರ ಶಿವನ ಆಲಯದಲ್ಲಿ 18 ಪ್ರದಕ್ಷಿಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಒಳ್ಳೆ ಫಲ ನಿಮಗೆ ಸಿಗುತ್ತೆ. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂತೆ ಮಂದತ್ವ, ಮರೆವು, ನಿಧಾನ, ಎಳೆದಾಟ, ನಿರುತ್ಸಾಹ, ಯಾವುದರಲ್ಲೂ ಆಸಕ್ತಿ ಇಲ್ಲದೆ ಇರ್ತಕ್ಕಂಥ ಕಂಡೀಷನ್ಸ್ ಬರಬಹುದು. ಒಂದು ರೀತಿಯಾದಂಥ ಆತಂಕದ ವಾತಾವರಣ, ಅತೃಪ್ತಿಯ ವಾತಾವರಣ ಅಂತಕ್ಕಂಥದ್ದು ಬರುವಂಥದ್ದು. ಒಂದು ರೀತಿಯಲ್ಲಿ ಒಂದು 4-5 ತಿಂಗಳು ಹಿಂಗಿರುತ್ತೆ ನಿಮಗೆ ಧನುಸ್ಸು ರಾಶಿನವ್ರಿಗೆ. ಒಂಥರ ಜಿಡ್ಡುಗಟ್ಟಿದಂತೆ ಇರುತ್ತೆ. ಅದರಲ್ಲೂ ಎಕ್ಸ್ಪೆಷಲಿ ಒಂದು 2.5 ತಿಂಗಳು 3 ತಿಂಗಳಂತೂ ಈ ಕಂಡೀಷನ್ಸ್ ಇದ್ದೇ ಇರುತ್ತೆ. ಜಿಡ್ಡುಗಟ್ಟಿದಂಗೆ ಇರುತ್ತೆ. ಕೆಲಸ ಆಗಲ್ಲ, ಬೇರೆ ಗ್ರಹಗಳ ಸಪೋರ್ಟಿಂದ ನಿಮ್ಮ ಕೆಲಸಗಳು ಆಗ್ತವೆ, ಬಟ್ ನಿಮ್ಮ ಪರಿಸ್ಥಿತಿ ಮಾತ್ರ ಜಿಡ್ಡುಗಟ್ಟಿದಂಗೆ ಇರುತ್ತೆ. ಅದರಲ್ಲೂ ಧನುಸ್ಸು ರಾಶಿ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ಭಾಳ ಎಚ್ಚರಿಕೆ. ಈ ಸಂದರ್ಭ ಏನು ಓದಿದ್ರೂ ಕೂಡ ನೆನಪಿನಲ್ಲಿ ಉಳಿಯೋದಿಲ್ಲ. ಮರವಿನ ಸ್ಥಿತಿಗತಿಗಳು ಜಾಸ್ತಿ ಆಗಬಹುದು, ಮಂದತ್ವ ಜಾಸ್ತಿ ಆಗಬಹುದು, ನಿದ್ರೆ ಜಾಸ್ತಿ ಎಳೆಯುವಂಥ ಸ್ಥಿತಿಯನ್ನು ಕಾಣಬಹುದು. ಇನ್ನು 2.5-3 ತಿಂಗಳಂತೂ ಇದರ ಕಂಡೀಷನ್ಸ್ ಅಂತೂ ನಿಮಗೆ ಹೆಚ್ಚಾಗಿ ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು. ಆರ್ಥಿಕವಾದಂಥ ಸ್ಥಿತಿ ತಕ್ಕ ಮಟ್ಟಿಗೆ ಪರವಾಗಿಲ್ಲ, ಒಂದು 30% ಪರವಾಗಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ ಆರ್ಥಿಕವಾದಂಥ ಸ್ಥಿತಿಗತಿಗಳು. ಲಾಭದ ಪ್ರಮಾಣ ಬರುವಂಥದ್ದು ತುಂಬ ಎಳೆದಾಡಿಸುತ್ತೆ. ಸ್ನೇಹಿತರಿಂದ ಮನಸ್ಸಿಗೆ ನೋವಾಗಬಹುದು ಅಥವಾ ಮನಸ್ಸಿಗೆ ವಿರುದ್ಧವಾದಂಥ ರೀತಿಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು. ಅಡ್ಡ ಮಾರ್ಗ ಅಥವಾ ಅಡ್ಡದಾರಿ ಅಥವಾ ಒಂದು ರೀತಿಯಲ್ಲಿ ಅದನ್ನು ಒಳ್ಳೆತನ ಅಂದ್ಕೊಂಡು ಎಲ್ಲೋ ನಿಮ್ಮ ಕೌಟುಂಬಿಕವಾದಂಥ ವ್ಯವಸ್ಥೆಗೆ ಅಥವಾ ನಿಮ್ಮ ನೆಮ್ಮದಿಯ ಬದುಕಿಗೆ ಕುತ್ತನ್ನು ತಂದುಕೊಳ್ತೀರಿ. ನಿಮಗೆ ಒಳ್ಳೆತನ ಒಳ್ಳೆ ರೀತಿ ಅಂತ ಅನಿಸುತ್ತೆ, ಬಟ್ ಅದು ನಿಮ್ಮ ಇಡೀ ಭವಿಷ್ಯಕ್ಕೆ ಕಳಂಕವನ್ನು ತರುವಂಥ ಸ್ಥಿತಿ ತೀರ್ಮಾನವಾಗಿರುತ್ತದೆ. ನೋಡಿ, ಸಾಮಾನ್ಯವಾಗಿ ನೇರವಾಗಿ ಹೇಳ್ತಲ್ಲ, ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಇನ್ನು ಪಂಚಮಾಧಿಪತಿ ಭಾಗ್ಯಾಧಿಪತಿ ಪರಿವರ್ತನಾ ಸ್ಥಿತಿ. ಹಾಗಾಗಿ ಮಕ್ಕಳಿಂದ ಒಂದು ಬದುಕು ಬದಲಾಗಬಹುದು, ಮಕ್ಕಳಿಂದ ಅದೃಷ್ಟ ಬದಲಾಗಬಹುದು. ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ನಿಮಗೆ ಗೆಲುವನ್ನು ನೋಡ್ತಕ್ಕಂಥ ಸ್ಥಿತಿ ಕಂಡುಬರುತ್ತೆ. ತಂದೆಯ ಸಹಕಾರ ಸಿಗುತ್ತೆ. ಸರ್ಕಾರಿ ಅಧಿಕಾರಿಗಳಿಂದ ಅನುಕೂಲವಾಗ್ತಕ್ಕಂಥದ್ದು. ಆಮದು ರಫ್ತು ವ್ಯಾಪಾರ ಕ್ಷೇತ್ರ ಅನುಕೂಲ. ಕಮಿಷನ್ ಬೇಸಿಕ್ ವ್ಯವಹಾರ ಕ್ಷೇತ್ರ ಅನುಕೂಲ ಅಂತಕ್ಕಂಥ ಸ್ಥಿತಿ. ಉದ್ಯೋಗ ಒತ್ತಡಗಳು ಜಾಸ್ತಿ ಇರ್ತದೆ. ಉದ್ಯೋಗ ನಿರೀಕ್ಷೆಯಲ್ಲಿರ್ತಕ್ಕಂಥವ್ರಿಗೆ ಕಷ್ಟವಾಗಬಹುದು, ನಿರೀಕ್ಷೆ ಹುಸಿಯಾಗಬಹುದು ಅಂತಕ್ಕಂಥ ಸ್ಥಿತಿನಲ್ಲಿ ಇದೆ. ಒಟ್ಟಿನಲ್ಲಿ ಧನುಸ್ಸು ರಾಶಿನವ್ರಿಗೆ ಕುಜ ಮತ್ತು ರವಿ ಸ್ವಲ್ಪ ಬಲವಾಗಿ ಇದ್ದಾರೆ. ಮಿಕ್ಕ ಎಲ್ಲ ಗ್ರಹಗಳು ನಿಮಗೆ ವಿರೋಧವನ್ನೇ ತರಿಸುವಂಥ ಸ್ಥಿತಿನಲ್ಲಿ ಇರೋದರಿಂದ ನಿಮಗೆ ಸಾಧ್ಯವಾದಷ್ಟು ನವಗ್ರಹ ಪ್ರದಕ್ಷಿಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅಥವಾ ನವಗ್ರಹ ನಾಮಸ್ಮರಣೆ ಅಂತಕ್ಕಂಥದ್ದನ್ನು ಪ್ರಯತ್ನ ಮಾಡಿ. ಖಂಡಿತ ನಿಮಗೆ ರಕ್ಷಣೆ ಸಿಗುತ್ತೆ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಗುರುಬಲ ಚೆನ್ನಾಗಿದೆ. ಹಾಗಾಗಿ ಸ್ವಲ್ಪ ಒಳ್ಳೆಯ ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥ ಸ್ಥಿತಿ. ಹೂಡಿಕೆ ಚೆನ್ನಾಗಿರುತ್ತೆ. ಇನ್ವೆಸ್ಟ್ಮೆಂಟ್ ಯಾವುದೇ ಇನ್ವೆಸ್ಟ್ ಮಾಡಿದ್ರೂ ಕೂಡ ನಿಮಗೆ ಪ್ಲಸ್ ಆಗುವಂಥ ರೀತಿಯಲ್ಲಿ ಇನ್ವೆಸ್ಟ್ಮೆಂಟು ಅಥವಾ ತೀರ್ಮಾನಗಳು ಇರ್ತದೆ ಅಂತಕ್ಕಂಥದ್ದು. ಆರ್ಥಿಕವಾದಂಥ ಸುಧಾರಣೆ, ಉದ್ಯೋಗ ಅನುಕೂಲ. ದೂರ ಪ್ರದೇಶದಲ್ಲಿ, ಅದರಲ್ಲೂ ವಿದೇಶದಲ್ಲೆಲ್ಲರೂ ಉದ್ಯೋಗ ಅರಸ್ತಾ ಇದ್ದರೆ ಅನುಕೂಲವಾಗ್ತಕ್ಕಂಥ ಸ್ಥಿತಿ ಬರುತ್ತೆ. ಭೂಮಿ ವ್ಯವಹಾರ ಚೆನ್ನಾಗಾಗತ್ತೆ. ಸ್ಥಿರಾಸ್ತಿ ವ್ಯವಹಾರಗಳು ಚೆನ್ನಾಗಾಗತ್ತೆ. ಮನೆ ವಾಹನಕ್ಕೆ ಸಂಬಂಧಪಟ್ಟಂಥ ರೀತಿಯ ತೀರ್ಮಾನಗಳು ಚೆನ್ನಾಗಾಗುವಂಥ ಸ್ಥಿತಿ ಇರುತ್ತೆ. ಆದರೆ ಕುಜರವಿ ಪರಿವರ್ತನಾ ಸ್ಥಿತಿನಲ್ಲಿರೋದರಿಂದ ವಾಹನ ಚಾಲನೆ ಕುತ್ತನ್ನು ತರಬಹುದು. ಎಲೆಕ್ಟ್ರಾನಿಕ್ ವಸ್ತುಗಳು
ಕುತ್ತನ್ನು ತರಬಹುದು. ಯಂತ್ರೋಪಕರಣಗಳು ಕುತ್ತನ್ನು ತರಬಹುದು. ರಾಜಕಾರಣಿಗಳು ಕುತ್ತು ತರಬಹುದು. ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಕುತ್ತನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಗುರುದೃಷ್ಟಿ ಇದೆ, ಏನಂತ ನಿಮ್ಮ ಪ್ರಾಣಕಂಟಕವಾಗಂಥ ರೀತಿಯಲ್ಲಿ ಸಮಸ್ಯೆ ಆಗೋದಿಲ್ಲ. ಆದರೆ ಸ್ವಲ್ಪ ಜಾಗ್ರತೆ ಅಂದರೆ ಇವುಗಳಿಂದ ಸಮಸ್ಯೆ ಆಗತ್ತೆ ಅನ್ನೋವಂಥದ್ದನ್ನು ಸೂಚನೆ ಕೊಡ್ತಕ್ಕಂಥದ್ದು ಅಷ್ಟೇ. ಮಾತು ನಿಮಗೆ ಲಾಭವನ್ನು ತರುತ್ತೆ. ಸೂಕ್ಷ್ಮವಾಗಿ ಮಾತಾಡಿ ಕೆಲಸ ಕಾರ್ಯವನ್ನು ಗಿಟ್ಟಿಸ್ಕೊಳ್ತೀರಿ, ಅಥವಾ ಕೆಲಸ ಕಾರ್ಯದಲ್ಲಿ ನೀವು ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿ ಬರುತ್ತೆ. ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ ಚೆನ್ನಾಗಿದೆ. ಒಂದು ರೀತಿಯಲ್ಲಿ 80% ಮಕರ ರಾಶಿನವ್ರಿಗೆ ಉತ್ತಮವಾದಂಥ ಫಲವನ್ನೇ ನೋಡುವಂಥ ಸಂದರ್ಭ. ಅರ್ಥರೇಖೆ ಇರುತ್ತೆ, ಆಯುಷ್ಯ ರೇಖೆ ಇರಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಿರುತ್ತೆ. ಹಾಗಾಗಿ ಹೆಜ್ಜೆ ಇಡಬೇಕಾದ್ರೆ, ವೆಹಿಕಲ್ ರೀಡಿಂಗ್ ಮಾಡಬೇಕಾದ್ರೆ, ಇಲ್ಲ ಪ್ರಯಾಣ ಮಾಡಬೇಕಾದ್ರೆ ಈ ಜಾಗೃತಿಯಿಂದ ಹೋಗಿ ಅಷ್ಟೇ. ಪರಿಹಾರ ಮೃತ್ಯುಂಜಯನ ಮಂತ್ರ ಮಾಡಲೇಬೇಕು ಈ ವಾರ. ಇನ್ನು ಕುಂಭರಾಶನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ಗುರುಬಲವಿಲ್ಲದಿದ್ದರೂ ನಿಮಗೆ ಲಕ್ಷ್ಮೀ ಯೋಗ ಪ್ರಾಪ್ತಿ, ಆರ್ಥಿಕವಾದಂಥ ಸ್ಥಿತಿನಲ್ಲಿ ಅನುಕೂಲ, ಸೇವಿಂಗ್ಸ್ ನಿಧಾನಕ್ಕೆ ಸೇವಿಂಗ್ಸ್ ಆಗ್ತಕ್ಕಂಥ ಸ್ಥಿತಿ ಇರುತ್ತೆ, ಸ್ನೇಹಿತರ ಸಹಕಾರ, ಲಾಭವಾಗ್ತಕ್ಕಂಥ ಸ್ಥಿತಿ, ಕೌಟುಂಬಿಕವಾಗಿ ಅನುಕೂಲವಾಗ್ತಕ್ಕಂಥದ್ದು ಮತ್ತು ಕೌಟುಂಬಿಕವಾದಂಥ ಲಾಭವನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ಇರುತ್ತೆ. ಇನ್ವೆಸ್ಟ್ಮೆಂಟ್ ಚೆನ್ನಾಗಿರುತ್ತೆ. ರಾಹುವಿದ್ರೂ ಕೂಡ ನಿಮಗೆ ಇನ್ವೆಸ್ಟ್ಮೆಂಟ್ ವಿಷಯದಲ್ಲಿ ಮಾತ್ರ ನಿಮಗೆ ವರದಾನವೇ ಇರುತ್ತೆ. ಉದ್ಯೋಗದ ಹುಡುಕಾಟ ಯಶಸ್ಸು. ಬುಧ ಚೆನ್ನಾಗಿದ್ದಾನೆ, ಆದರೆ ಚೆನ್ನಾಗಿದ್ರೂ ಕೂಡ ಇನ್ನರ್ ಇದರಲ್ಲಿ ನೋಡಿದಾಗ, ಸೂಕ್ಷ್ಮವಾಗಿ ನೋಡಿದಾಗ ಮಕ್ಕಳು ಶತ್ರುಗಳಾಗಬಹುದು, ಅಥವಾ ಮಕ್ಕಳಿಂದ ನೋವಾಗಬಹುದು, ಅಥವಾ ಭಾವನಾತ್ಮಕವಾದಂಥ ರೀತಿಯಲ್ಲಿ ಸ್ವಲ್ಪ ಕಷ್ಟವಾಗಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು ಉಂಟು. ದಾಂಪತ್ಯ ಅಸೌಖ್ಯ, ಇರುಸುಮರುಸು ಕಲಹ ಜಾಸ್ತಿ ಇರುತ್ತೆ. ದಾಂಪತ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ರಾಷ್ಟ್ರಾಧಿಪತಿಯಾದಂಥವನು ನಿಮಗೆ ಪೂರ್ವ ಪುಣ್ಯದ ಪ್ರಭಾವ, ಅದೇ ರೀತಿಯಲ್ಲಿ ಭಾಗ್ಯಾಧಿಪತಿಯಾದಂಥವನು ರಾಷ್ಟ್ರಾಧಿಪತಿ ಪ್ರಭಾವ. ಹಾಗಾಗಿ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಒಂದು ಅದೃಷ್ಟ ಅಂತಕ್ಕಂಥದ್ದು ಎಲ್ಲೂ ಕೈ ಹಿಡಿದು ಮುನ್ನಡೆಸುತ್ತೆ. ಅದರಿಂದ ಒಂದು ನಿರೀಕ್ಷಿಸಲಾರದಂಥ ರೀತಿಯಲ್ಲಿ ವರದಾನ ಒಂದು ಮಾತ್ರ ನಿಮಗೆ ನೀವು ಈ ಸಂದರ್ಭದಲ್ಲಿ ನೋಡುವಂಥ ಸ್ಥಿತಿನಲ್ಲಿ ಇದೆ. ಹಾಗಾಗಿ ಒಳ್ಳೆಯ ಸ್ಥಿತಿಯನ್ನೇ ಕುಂಭರಾಶಿನವರು ನೋಡ್ತೀರಿ ಈ ವಾರ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಬಿಲ್ವವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಪ್ರಯತ್ನ ಮಾಡಿ, ನಿಮಗೆ ಅನುಕೂಲವಾಗುತ್ತೆ. ಬಿಲ್ವವೃಕ್ಷ ಸಿಕ್ಕಲಿಲ್ಲ, ಒಂದು ಬಿಲ್ವ ಪತ್ರೆಯನ್ನು ಶಿವನಿಗೆ ಅರ್ಪಿಸ್ತಕ್ಕಂಥ ಪ್ರಯತ್ನ ಮಾಡಿ. ಇನ್ನು ಮೀನರಾಶಿನಿಗೆ ಸಂಬಂಧಪಟ್ಟಂತೆ ರವಿ ಕುಜ ಧನಾಧಿಪತಿ ಷಷ್ಠಾಧಿಪತಿ ಪರಿವರ್ತನಾ ಸ್ಥಿತಿ. ಹಾಗಾಗಿ ಆರ್ಥಿಕವಾಗಿ ಅಷ್ಟು ಮೈನಸ್ ಆಗದಲೇ ಇರಬಹುದು, ಆದರೆ ಸಾಲ ಮಾಡಬೇಕಾದಂಥ ಪರಿಸ್ಥಿತಿ ಬರಬಹುದು, ಅಥವಾ ಸಾಲ ಹೆಚ್ಚಾಗಬಹುದು. ಒಂದು ರೀತಿಯಲ್ಲಿ ಕೆಲಸಗಾರರಿಂದ ಸೇವಕರಿಂದ ಕಿರಿಕಿರಿಗಳ ಆಗಬಹುದು. ನಿಮ್ಮ ಕೈಗೆ ಕೆಲಸ ಮಾಡುವಂಥವರು ಕಿರಿಕಿರಿನ ಮಾಡಬಹುದು. ನೇರ ಮಾತು ಶತ್ರುತ್ವ ಹೆಚ್ಚು ಮಾಡಬಹುದು. ಅಧಿಕಾರಿಗಳು ನಿಮಗೆ ದಂಡನೆ ಅಥವಾ ಕಿರುಕುಳವನ್ನು ಕೊಡಬಹುದು. ಒಂದು ರೀತಿಯಲ್ಲಿ ವರದಾನ, ಇನ್ನೊಂದು ಈ ರೀತಿಯಲ್ಲಿ ಮೈನಸ್ಸು ಕೂಡ ಆಗೋದಕ್ಕೆ ದಾರಿಯಾಗತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಗುರುದೃಷ್ಟಿ ಇದೆ, ಗುರುದೃಷ್ಟಿ ಇದ್ರೂ ಕೂಡ, ಗುರುಬಲ ಇದ್ರೂ ಕೂಡ ನಿಮಗೆ ತಕ್ಕ ಮಟ್ಟಿಗೆ ನಿಧಾನದ ಸ್ಥಿತಿನಲ್ಲಿ ಲಾಭವಾಗಬಹುದು, ಆದರೆ ಉಳಿತಾಯ ಆಗುವುದಿಲ್ಲ. ಲಾಭ ಬರುವಂಥ ಲಾಭವೂ ಕೂಡ ಎಳೆದಾಟದಿಂದ ಬೇಸರ ಮಾಡಿ ಬರುತ್ತದೆ. ಕೆಲಸ ಕಾರ್ಯಗಳು ಯಶಸ್ಸಾಗಬಹುದು, ಗೆಲುವು ಸಿಗಬಹುದು, ಬೇಸರ ಮಾಡಿ ಸಾಕಪ್ಪ ಇದ್ರು ಅನ್ನೋದು ಟೈಮ್ಗೆ
ಅದು ಕೆಲಸ ಆಗುವಂಥ ಸ್ಥಿತಿ ಕಂಡುಬರುತ್ತೆ. ವಿದ್ಯಾ ಪ್ರಗತಿಯನ್ನು ಕಾಣ್ತಕ್ಕಂಥ ಸ್ಥಿತಿ. ಸ್ಥಿರಾಸ್ತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನ ಚೆನ್ನಾಗಿರುತ್ತೆ. ದಾಂಪತ್ಯ ಪ್ರೀತಿ ವಿಶ್ವಾಸ ಅಂತಕ್ಕಂಥ ರೀತಿಯಲ್ಲಿದ್ದರೂ ಕೂಡ ನಿರೀಕ್ಷೆ ಇಲ್ಲದಂಥ ರೀತಿಯಲ್ಲಿ ಅಸಮಾಧಾನ, ಅತೃಪ್ತಿ ಅಂತಕ್ಕಂಥದ್ದು ಮಾತ್ರ ದಾಂಪತ್ಯದ ಒಂದು ಸಂಬಂಧಗಳಲ್ಲಿ ನೋಡ್ತೀರಿ. ಗೊತ್ತಾಗೋದಿಲ್ಲ. ಆ ಒಂದು ರೀತಿಯಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅಂತಕ್ಕಂಥ ರೀತಿಯಲ್ಲೋ ಅಥವಾ ಒಂದು ತೃಪ್ತಿಕರವಾದಂಥ ಜೀವನ ಅಂತಕ್ಕಂಥ ರೀತಿಯಲ್ಲೋ ಸಾಗಿಸೋದಕ್ಕೆ ಕಷ್ಟವಾಗಬಹುದು. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಸೂಕ್ತ. ಗುಪ್ತ ಮಾರ್ಗದ ಆಪತ್ತು ಸ್ತ್ರೀಯರಿಂದ ಬರಬಹುದು, ಎಚ್ಚರಿಕೆ. ಭವಿಷ್ಯದ ಬಗ್ಗೆ ಸ್ವಲ್ಪ ತೀರ್ಮಾನಗಳನ್ನು ರಾಂಗಾಗಿ ತೆಗೆದುಕೊಳ್ಳಬಹುದು, ಹಾಗಾಗಿ ಜಾಗ್ರತೆ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಎಳೆದಾಟ. ಮತ್ತು ಮಾಡಿರುವಂಥ ಕೆಲಸಕ್ಕೆ ಉದ್ಯೋಗಿಗಳಿಗೆ ಕಂಪ್ನಿಗಳಲ್ಲಿ ಸರಿಯಾದಂಥ ಒಂದು ಪ್ರತಿಫಲ ಸಿಗದಿರಬಹುದು. ಕೆಲಸ ಚೆನ್ನಾಗಿ ಮಾಡಿರ್ತೀರಿ, ಬಟ್ ಅದರಿಂದ ಬೇಕಾದಂಥ ಹೆಸರು ಗೌರವ ನಿಮಗೆ ಸಿಗದಂಥ ರೀತಿಯಲ್ಲಿ ಆಟ ಆಡಿಸುವಂಥ ಸ್ಥಿತಿ ಇರುತ್ತೆ. ನಿದ್ರೆಯಲ್ಲಿ ಒಂದು ರೀತಿಯಾದಂಥ ಅನ್ಕಂಫರ್ಟಬಲ್ ರೀತಿಯಾದಂಥ ಒಂದು ಅನುಭವಗಳನ್ನು ನೋಡಬಹುದು, ಅಥವಾ ಭಯ ಆಗುವಂಥ ರೀತಿಯಲ್ಲಿ ಕೆಲವೊಂದು ಕನಸುಗಳು ಬರಬಹುದು ನಿದ್ರೆಯಲ್ಲಿ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಆದರೂ ಈ ಎಲ್ಲ ತಿಸ್ರಗಳ ನಡುವೆಗಳಲ್ಲೂ ಕೂಡ, ಒಂದು ಒದ್ದಾಟಗಳ ನಡುವಿನಲ್ಲೂ ಕೂಡ ಒಂದು ಸಣ್ಣದಾದಂಥ ಒಂದು ಬೆಳವಣಿಗೆಯನ್ನು ನೋಡ್ತಕ್ಕಂಥದ್ದು, ಒಂದು ಸಣ್ಣದಾದಂಥ ಒಂದು ರೀತಿಯಲ್ಲಿ ಪರವಾಗಿಲ್ಲಪ್ಪ ಅನ್ನೋ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಆಗುವಂಥ ಸ್ಥಿತಿ ಇರುತ್ತೆ. ಹಾಗಾಗಿ ಚಿಂತೆ ಬೇಡ. ಪರಿಹಾರವನ್ನು ಏನು ಮಾಡಿಕೊಳ್ಳಬೇಕಾಗತ್ತೆ? ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಯಾರಾದರೂ ವಯೋವೃದ್ಧರು ಯಾರಾದರೂ ನಿಮಗೆ ಅಸಹಾಯಕರು, ಹಸಿದಂಥವರು ಸಿಕ್ಕಿದರೆ ಸ್ವಲ್ಪ ಅವರಿಗೇನಾದರೂ ಊಟದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಪ್ರಯತ್ನ, ಹೊಟ್ಟೆ ತುಂಬಿಸಿ, ಖಂಡಿತ ಅನುಕೂಲವಾಗುತ್ತೆ. ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.